ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಕಟ್ಕೊಳ್ಳಿ, ಆದ್ರೆ ಮನೆ ಕಾಂಪೌಂಡ್ಗೆ ಮನೆ ಒಳಗಡೆ ಕಟ್ಟುವ ಅಂತ ಅವಶ್ಯಕತೆ ಏನಿತ್ತು? ಅದು ಬೀರ್ ಬಾಟ್ಲ್ ಇಟ್ಕೊಂಡು ಚೇರ್ ಹಾಕೊಂಡು ಕುಡ್ಕೊಂಡು ಪ್ರೈವೇಟ್ ಗನ್ಮ್ಯಾನ್ಗಳು, ಅದು 10 ಜನ ಗನ್ಮ್ಯಾನ್ಗಳು. ಇವು ಏನು ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾನ, ಮಂತ್ರಿ, ಏನು ಇಷ್ಟು ಜನ ಗನ್ಮ್ಯಾನ್ಗಳು? ಪರ್ಮಿಷನ್ ಕೊಟ್ಟವ್ರು ಯಾರು ಇವ್ರಿಗೆಲ್ಲ? ಇದು ಸ್ಪಷ್ಟವಾಗಿ ಕಾನೂನನ್ನ ಉಲ್ಲಂಘನೆ ಮಾಡಿದೆ. ಇದು ನೇರವಾಗಿ ನಮ್ಮ ಬಿಜೆಪಿ ವಿರೋಧ ಪಕ್ಷದ ನಾಯಕನಾಗಿ ನೇರ ಆಪಾದನೆ. ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರೋಂಥ ಸಂಚು. ಇದರಲ್ಲಿ 2 ಮಾತಿಲ್ಲ. ಇದರಲ್ಲಿ ನೇರ ನಮ್ಮ ಆಪಾದನೆ. ಶ್ರೀರಾಮುಲು ಅವ್ರು ಏನಾನ ಬಂದಿಲ್ಲ ಅಂದಿದ್ರೆ ಅವತ್ತು ಇನ್ನಷ್ಟು ದೊಡ್ಡ ಗಲಾಟೆ ಆಗಿರೋದು, ಇನ್ನಷ್ಟು ಸಾವು ನೋವುಗಳಾಗಿರೋದು. ಈಗಾಗಲೇ ಮೊನ್ನೆ ಸೋಮಣ್ಣ ಅವರು ಹೇಳಿದ್ದಾರೆ. ಈ ಘಟನೆಯನ್ನ ನಡೆದ ತಕ್ಷಣ ಗೃಹ ಸಚಿವರು ಯಾರಿಗೆ ಫೋನ್ ಮಾಡಬೇಕಾಯಿತು? ಯಾರ ಮೇಲೆ ಗುಂಡಾರಿಸಿದಾರೋ ಅವ್ರಿಗೆ ಫೋನ್ ಮಾಡಬೇಕಾಯ್ತು. ಏನಾನ ಅಪಾಯ ಆಗಿದೆಯಾ, ಏನಾನ ತೊಂದರೆ ಆಗಿದೆಯಾ, ನಿಮ್ಗೆ ಸೆಕ್ಯೂರಿಟಿ ಬೇಕಾ, ಏನಾನ ಆಸ್ಪತ್ರೆಗೆ ಮಾಡಬೇಕಾಯ್ತು. ಮಾಡಿದಾರ? ಯಾರಿಗೆ ಮಾಡಿದ್ದಾರೆ? ಅಪರಾಧಿಗೆ ಮಾಡಿದ್ದಾರೆ ಫೋನ್. ಇದು ಕರ್ನಾಟಕದ ಕಾನೂನು. ಯಾರು ಅಫೆನ್ಸ್ ಮಾಡಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಗೃಹ ಸಚಿವರು ವಿಚಾರಣೆ ಮಾಡೋದು. ಕಳ್ಳರೆ ಪೊಲೀಸ್ ಕಳ್ಳರ ಔಟವ್ರು. ಈಗ ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಒಳ್ಳೆ ಪೊಲೀಸವರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈ ಟ್ರಾನ್ಸ್ಫರ್ ದಂಧೆಯಲ್ಲಿ ದುಡ್ಡು ತಗೊಂಡು ಹಣ ತಗೊಂಡು ಎಲ್ಲ ಕಡೆ ಈ ಪೋಸ್ಟಿಂಗ್ ಕೊಡ್ತಾ ಇದಾರಲ್ಲ, ಅದರ ಪ್ರತಿಫಲನ ನಾವು ಇವತ್ತು ನೋಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಇದೊಂದು ಬೆಚ್ಚಿ ಬೀಳುವಂತ ಸಂಗತಿ. ಇಡೀ ರಾಜ್ಯ ಏನ್ ಈ ತರ ಕರ್ನಾಟಕ ನಾವು ನೋಡಿದ್ರ? ಮೊದಲೆಲ್ಲ ಮಾಧ್ಯಮದಲ್ಲಿ ನೀವೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ಹಾಕಿದ್ರಿ ಆಂಧ್ರ ಪಾಲಿಟಿಕ್ಸ್ ಅಲ್ಲಿ ಹಿಂಗೆ ನಡೀತಾ ಇತ್ತು. ಆಂಧ್ರದಲ್ಲಿ ಈಗ ಇಲ್ಲೇ ಇಲ್ಲ, ಎಲ್ಲ ಸೈಲೆಂಟ್ ಆರ್ಡರ್. ಅವ್ರ ಮನೆ ನೋಡ್ಕೊಂಡಿದ್ದಾರೆ. ಇಲ್ಲಿ ಶುರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಅಂದ್ರೆ ಈ ಸರ್ಕಾರ ಗೂಂಡಾಗಳಿಗೆ ಗೂಂಡಾ ರಾಜ್ಯ ಮಾಡಕ್ಕೆ ಹೊರಟಿದೆ. ಗೂಂಡಾ ರಾಜ್ಯ, ಇದೊಂದು ರೀತಿ ಗೂಂಡಾ ರಾಜ್ಯ.